ಶಿರಾ ತಾಲೂಕಿನಲ್ಲಿ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿನಿ ಹಿಮಾಶ್ವೇತಾ ಗೆದ್ದಿದ್ದು ಬಹುಮಾನದ ಮೊತ್ತವನ್ನ ಸರ್ಕಾರಿ ಶಾಲೆ ಪ್ರಗತಿಗೆ ಬಳಸುತ್ತೇನೆ ಎಂಬ ವಿದ್ಯಾರ್ಥಿಯನ್ನ ಶ್ಲಾಘಿಸಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು ತಮ್ಮ ಸ್ವಂತ 50,000 ರೂಪಾಯಿಯನ್ನ ಧನಸಹಾಯ ಮಾಡಿದ್ದಾರೆ. ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ದೇವರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಹಿಮಾಶ್ವೇತಾ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು ದೇವರಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಹುಮಾನ ಪಡೆದ ವಿದ್ಯಾರ್ಥಿ ನಾನು ಪಡೆದ ಬಹುಮಾನದ ಮೊತ್ತವನ್ನ ಸರ್ಕಾರಿ ಶಾಲೆಯ ಪ್ರಗತಿಗೆ ಬಳಸುತ್ತೇನೆ. ಇದರಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡ ಸರ್, ನಮ್ಮ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಅಗತ್ಯ ಎಂದು ವಿದ್ಯಾರ್ಥಿನಿ ಮನವಿ ಮಾಡಿದ್ರು. ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯ ಮನವಿಗೆ ಸ್ಪಂದಿಸಿದ ಚಿದಾನಂದ ಎಂ ಗೌಡ ವಿದ್ಯಾರ್ಥಿನಿಯ ಶಿಕ್ಷಣ ಕಾಳಜಿ ಮೆಚ್ಚಿ ಶಾಲೆಯ ಅಭಿವೃದ್ಧಿಗೆ 50,000 ರೂಪಾಯಿ ಸ್ವಂತ ಹಣ ನೀಡುವುದಾಗಿ ಹೇಳಿದ್ದಾರೆ. ಶಾಲೆ ಫುಲ್ ಹಿಂದಿನ ಕಾಲದ ಶಾಲೆ, ಅದು ಫುಲ್ ಎಂಚೆಲ್ಲ ಉದುರೋಗ್ತಿತ್ತು ಸರ್. ಆವಾಗ ಮಕ್ಕಳಿಗೆ ತುಂಬ ಕಷ್ಟ ಇತ್ತು. ಆವಾಗ ನಮ್ಮ ಸರು ಮಿಸ್ಸಿಗೆ ಈ ಊರು ಈ ಶಾಲೆ ಏನಾದರೂ ಮಾಡಿ ಉಳಿಸ್ಬೇಕು ಅಂತ ತುಂಬ ಕಷ್ಟಪಟ್ಟರು ಸರ್. ಆದರೂ ಏನೂ ಆಗಲೇ ಇಲ್ಲ ಸರ್. ಅಂಥ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಸರು ಮಿಸ್ಸಿಗೆ ಕಷ್ಟ ನೋಡಿದಾಗ ನನಗೆ ತುಂಬ ನೋವಾಯ್ತು ಸರ್. ಅದಕ್ಕೆ ಸರ್ ನಾನು ಬಂದು ಚಿದಾನಂದ ಸರ್ನ ಸರ್ ಆ ಥರ ಕೇಳಿದ್ದು. ಯಾವ ಟೈಮಲ್ಲಿ ಕೇಳಿದೆ ನೀನು ಅಂತ? ನಾನು ರಂಗೋಲಿ ಸ್ಪರ್ಧೆ ದಿನ. ಅವತ್ತು ಅನಿಸಿತ್ತು ನಿನಗೆ ಕೇಳಲೇಬೇಕು ಅಂತ? ಈಗ ಸರ್ ಕೊಡ್ತೀನಿ ಅಂತ ಹೇಳ್ತಾರೆ, ನಿನ್ಗೆ ಏನು ಅನಿಸುತ್ತೆ ಅಂತ? ನನಗೆ ತುಂಬ ಹೆಮ್ಮೆ ಆಗ್ತೈತೆ. ಕನ್ನಡ ಶಾಲೆ ಬಗ್ಗೆ ನೀವು ಇಷ್ಟೊಂದು ಅಭಿಮಾನನಾ? ಎಸ್ ಸರ್. ಕನ್ನಡ ಶಾಲೆ ಬೆಳಿಬೇಕು. ಎಸ್ ಸರ್. ಅದಕ್ಕೆ ಆ ಉದ್ದೇಶಕ್ಕೆ ಕೊಡ್ತಾ ಇದ್ದಾರೆ. ಮತ್ತು ಈಗ 50,000 ಕೊಡ್ತಾ ಇದ್ದಾರೆ, ಸರ್ಗೆ ಏನಾದ್ರು ಇಷ್ಟಪಡ್ತೀರಾ? ನಾನು ಸರ್ರಿಗೆ ಇವರು ಶಿಕ್ಷಣ ಭೀಷ್ಮ ಅನ್ನೋದನ್ನು ತಪ್ಪಲಾರ್ದು. ಇಡೀ ಈ ಭೂಪಟದಲ್ಲಿ ಶಿರಾ ತಾಲೂಕೊಂದು ಐತೆ ಅಂದರೆ ಅದು ಪ್ರೆಸಿಡೆನ್ಸಿ ಶಾಲೆಯಿಂದ ಆಗಿದ್ದು. ಈ ಸರ್ರು ಈಗ ಎಲ್ಲ ಸರ್ಕಾರಿ ಶಾಲೆಗಳನ್ನ ಹೇಗೆ ಉಳಿಸ್ತಿದ್ದಾರೋ ಹಾಗೆ ನಾನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಸರಿನ ಥರನೇ ಎಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀನಿ. ಮತ್ತು ಸರಿನ ಥರನೇ ನಾನು ಎಲ್ಲ ಮಕ್ಕಳಿಗೂ ಬಡ ಮಕ್ಕಳಿಗೂ ಸಹಾಯ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕಿ ಆಗ್ಬೇಕು ಅಂತ ಅಂತಿದ್ಯಾ? ಡಾಕ್ಟರ್ ಆಗಬೇಕು ಅಂತ ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ನೀನು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಅಫ್ಸರ್ ಆಗು, ಚೆನ್ನಾಗಿ ಓದಿ, ಅವಾಗ ನೀನು DC ಆಗ್ತೀಯ. DC ಆಗ್ಬಿಟ್ಟು ಇವೆಲ್ಲ ಮಾಡ್ಬೋದು, ಆಗ್ಬೋದಾ? ಓಕೆ, ಆಯಿತು. ಇಲ್ಲ, ಮೊನ್ನೆ ರಂಗೋಲಿ ಸ್ಪರ್ಧೆಗೆ ದೇವರಹಳ್ಳಿ ಗ್ರಾಮಕ್ಕೆ ಹೋದಾಗ ಈ ಹೆಣ್ಮಗು ಹಿಮಾಶ್ವೇತಾ ಅಂತೇಳಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು. ಆ ಊರಿನ ಜನ ಎಲ್ಲ ಸೇರಿ ನಮ್ಮೂರಿಗೊಂದು ದೇವಸ್ಥಾನಕ್ಕೆ ಒಂದಷ್ಟು ಹಣ ಕೊಡ್ರಿ ಅಂತ ಕೇಳಿದಾಗ ಅಷ್ಟೂ ಊರಿನ ಜನ ದೊಡ್ಡವ್ರ ಮಧ್ಯೆ ಈ ಹೆಣ್ಮಗು ಎದ್ದು ನಿಂತ್ಕೊಂಡು, ಸರ್ ನಮಗೆ ದೇವಸ್ಥಾನಕ್ಕೆ ದುಡ್ಡು ಕೊಡ್ತಿದ್ರೂ ಪರವಾಗಿಲ್ಲ, ಮೊದಲು ನಮ್ಮೂರಿನ ಸರ್ಕಾರಿ ಶಾಲೆಗೆ ನೀವು ಹಣ ಕೊಡಿ, ಅದಕ್ಕೆ ಈಗೇನು ನಾವು ಫ್ಲೋರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಅದಕ್ಕೊಂಚೂರು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಅಷ್ಟು ಜನ ಊರಿನ ಗ್ರಾಮಸ್ಥರ ಎದುರುಗಡೆ ಈ ಹೆಣ್ಮಗು ಧೈರ್ಯವಾಗಿ ಎದ್ದಿತ್ತು. ಅದು ಬೇಡಿಕೆ ಇತ್ತು. ನಾನು ಅಲ್ಲೇ ಹೇಳಿದೆ, ಆಯ್ತಮ್ಮ ಅದು ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ 50,000 ರೂಪಾಯಿ ನಾನು ಭರವಸೆ ಕೊಟ್ಟಿದ್ದೇನೆ. ಅದನ್ನು ನಾನು ಕೊಡುವಂಥ ಕೆಲಸ ಅವ್ರಿಗೆ ಮಾಡ್ತೇನೆ. ಈಗ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಸರ್ಕಾರಿ ಸ್ಕೂಲ್ಗೆ ದುಡ್ಡು ಕೊಡೋ ಬೇಕು ಅಂತ ಕೇಳೋದು ಏನಕ್ಕೆ ಅಂತ ಅನಿಸಿದ್ದು ನಿಮಗೆ? ಸರ್, ನಮ್ಮ ಶಾಲೆ ತುಂಬ ಹಿಂದುಳಿದಿತ್ತು ಸರ್. ನಮ್ಮೂರು ತುಂಬ ಹಿಂದುಳಿದ ವರ್ಗ ಸರ್ ನಾವು. ಹಂಗಾಗಿ ಆ ಶಾಲೆ ಫುಲ್ಲು ಹಿಂದಿನ ಕಾಲದ ಶಾಲೆ, ಅದು ಫುಲ್ ಎಂಚೆಲ್ಲ ಉದುರೋಗ್ತಿತ್ತು ಸರ್. ಆವಾಗ ಮಕ್ಕಳಿಗೆ ತುಂಬ ಕಷ್ಟ ಇತ್ತು. ಆವಾಗ ನಮ್ಮ ಸರು ಮಿಸ್ಸಿಗೆ ಈ ಊರು ಈ ಶಾಲೆ ಏನಾದರೂ ಮಾಡಿ ಉಳಿಸ್ಬೇಕು ಅಂತ ತುಂಬ ಕಷ್ಟಪಟ್ಟರು ಸರ್. ಆದರೂ ಏನೂ ಆಗಲೇ ಇಲ್ಲ ಸರ್. ಅಂಥ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಸರು ಮಿಸ್ಸಿಗೆ ಕಷ್ಟ ನೋಡಿದಾಗ ನನಗೆ ತುಂಬ ನೋವಾಯ್ತು ಸರ್. ಅದಕ್ಕೆ ಸರ್ ನಾನು ಬಂದು ಚಿದಾನಂದ ಸರ್ನ ಸರ್ ಆ ಥರ ಕೇಳಿದ್ದು. ಯಾವ ಟೈಮಲ್ಲಿ ಕೇಳಿದೆ ನೀನು ಅಂತ? ನಾನು ರಂಗೋಲಿ ಸ್ಪರ್ಧೆ ದಿನ. ಅವತ್ತು ಅನಿಸಿತ್ತು ನಿನಗೆ ಕೇಳಲೇಬೇಕು ಅಂತ? ಈಗ ಸರ್ ಕೊಡ್ತೀನಿ ಅಂತ ಹೇಳ್ತಾರೆ, ನಿನ್ಗೆ ಏನು ಅನಿಸುತ್ತೆ ಅಂತ? ನನಗೆ ತುಂಬ ಹೆಮ್ಮೆ ಆಗ್ತೈತೆ. ಕನ್ನಡ ಶಾಲೆ ಬಗ್ಗೆ ನೀವು ಇಷ್ಟೊಂದು ಅಭಿಮಾನನಾ? ಎಸ್ ಸರ್. ಕನ್ನಡ ಶಾಲೆ ಬೆಳಿಬೇಕು. ಎಸ್ ಸರ್. ಅದಕ್ಕೆ ಆ ಉದ್ದೇಶಕ್ಕೆ ಕೊಡ್ತಾ ಇದ್ದಾರೆ. ಮತ್ತು ಈಗ 50,000 ಕೊಡ್ತಾ ಇದ್ದಾರೆ, ಸರ್ಗೆ ಏನಾದ್ರು ಇಷ್ಟಪಡ್ತೀರಾ? ನಾನು ಸರ್ರಿಗೆ ಇವರು ಶಿಕ್ಷಣ ಭೀಷ್ಮ ಅನ್ನೋದನ್ನು ತಪ್ಪಲಾರ್ದು. ಇಡೀ ಈ ಭೂಪಟದಲ್ಲಿ ಶಿರಾ ತಾಲೂಕೊಂದು ಐತೆ ಅಂದರೆ ಅದು ಪ್ರೆಸಿಡೆನ್ಸಿ ಶಾಲೆಯಿಂದ ಆಗಿದ್ದು. ಈ ಸರ್ರು ಈಗ ಎಲ್ಲ ಸರ್ಕಾರಿ ಶಾಲೆಗಳನ್ನ ಹೇಗೆ ಉಳಿಸ್ತಿದ್ದಾರೋ ಹಾಗೆ ನಾನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಸರಿನ ಥರನೇ ಎಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀನಿ. ಮತ್ತು ಸರಿನ ಥರನೇ ನಾನು ಎಲ್ಲ ಮಕ್ಕಳಿಗೂ ಬಡ ಮಕ್ಕಳಿಗೂ ಸಹಾಯ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕಿ ಆಗ್ಬೇಕು ಅಂತ ಅಂತಿದ್ಯಾ?
ಏನೋ ಆಗ್ತಾಳೆ IAS ಆಫೀಸರ್ ಡಾಕ್ಟರ್ ಆಗಬೇಕು ಅಂತ ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ನೀನು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. IAS ಆಫೀಸರ್ ಆಗು, ಚೆನ್ನಾಗಿ ಓದಿ, ಅವಾಗ ನೀನು DC ಆಗ್ತೀಯ. DC ಆಗ್ಬಿಟ್ಟು ಇವೆಲ್ಲ ಮಾಡ್ಬೋದು, ಆಗ್ಬೋದಾ? ಎಸ್ ಸರ್. ಓಕೆ, ಆಯಿತು.